11 ದಿನಗಳಲ್ಲಿ ಏಟು ದರ್ಶನ್ ಫುಲ್ ಚೇಂಜ್. ಬೆಂಗಳೂರಿನಲ್ಲಿದ್ದಂತಹ ಕದರ್ ಬಳ್ಳಾರಿಯಲ್ಲಿ ಮಾಯವಾಗಿದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಆ ಆಟಿಟ್ಯೂಡ್ ಚೇಂಜ್ ಆಗಿದೆ. ದರ್ಶನ್ಗೆ ಮೊದಲಿದ್ದ ಗತ್ತು ಗೈರತ್ತು ಇಲ್ಲವೇ ಇಲ್ಲ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಫುಲ್ ಸಾಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲೇ ದರ್ಶನ್ ಕಂಪ್ಲೀಟ್ ಚೇಂಜ್ ಈಗ. ಅದು ಕೊಡಿ ಇದು ಕೊಡಿ ಅಂತ ಕಾಟೇರ ಕೇಳ್ತಾನೆ ಇಲ್ಲ. ಇದು ಬೇಡ ಅದು ಬೇಡ ಅಂತ ಹೇಳ್ತಿದ್ದಾರೆ ಡಿ ಗ್ಯಾಂಗ್ ಲೀಡರ್. ಬಳ್ಳಾರಿಯಲ್ಲಿ ದರ್ಶನ್ ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ ಅನ್ನ ಇಡ್ತಾ ಇಲ್ಲ. ತಾನಾಯ್ತು ತನ್ನ ಪುಸ್ತಕ ಆಯ್ತು ಅಂತಿದ್ದಾರೆ ದಾಸ. ನನಗೆ ಟಿವಿ ಒಂದು ಕೊಟ್ಟು ಬಿಡಿ, ನಾನು ಹೊರಗೆ ಬರಲ್ಲ ಅಂತ ಹೇಳಿದಾರಂತೆ. ಟಿವಿ ಕೊಟ್ರೆ ಸೆಲ್ ನಿಂದ ಹೊರಗೆ ಬರಲ್ಲ ಅಂತಿದ್ದಾರೆ ದರ್ಶನ್. ಬಳ್ಳಾರಿ ಜೈಲ್ನಲ್ಲಿ ಯಾವುದೇ ಎಕ್ಸ್ಟ್ರಾ ಫೆಸಿಲಿಟೀಸ್ ಗಳನ್ನ ಕೇಳ್ತಾ ಇಲ್ಲ ಏಟು ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಂತ ಹೊತ್ನಲ್ಲೇ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ರು. ಅಲ್ಲಿ ಮನೆಯಿಂದ ಊಟ ಬೇಕು, ತಲೆದಿಂಬು ಬೇಕು, ಹಾಸಿಗೆ ಬೇಕು, ಹೀಗೆ ಅನೇಕ ವಿಚಾರಗಳನ್ನ ಬೇಡಿಕೆಯನ್ನ ಇಡ್ತಾ ಇದ್ರು. ನನಗದು ಸರಿ ಆಗ್ತಾ ಇಲ್ಲ ಅಂತ. ಆದ್ರೆ ಅವೆಲ್ಲ ಬೇಡಿಕೆಗಳನ್ನ ಇಡ್ತಾ ಇದ್ರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇತ್ತು. ಆರಾಮಾಗಿ ವಿಡಿಯೋ ಕಾಲು, ಮೊಬೈಲು, ಸಿಗರೇಟು ಬಿಂದಾಸ್ ಆಗಿದ್ರು. ಆದ್ರೆ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ದರ್ಶನ್ ಎಲ್ಲದಕ್ಕೂ ಫುಲ್ ಸ್ಟಾಪ್ ಅನ್ನ ಇಟ್ಟು ಈಗ ಒಂದ್ ರೀತಿಯಾಗಿ ಸಾಫ್ಟ್ ಆಗಿದಾರಂತೆ. ಕಳೆದ 11 ದಿನಗಳಲ್ಲಿ ಏಟು ದರ್ಶನ್ ಫುಲ್ ಚೇಂಜ್. ಆ ಬೆಂಗಳೂರಿನಲ್ಲಿದ್ದಂತಹ ಕದರ್ ಬಳ್ಳಾರಿಯಲ್ಲಿ ಮಾಯವಾಗುಬಿಟ್ಟಿದೆ. ದರ್ಶನ್ ಆ ಆಟಿಟ್ಯೂಡ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆಯಂತೆ. ಮೊದಲಿದ್ದ ಗತ್ತು ಗೈರತ್ತು ಇಲ್ಲವೇ ಇಲ್ಲ. ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಫುಲ್ ಸಾಫ್ಟ್. ಇನ್ನು ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದು ಕೊಡಿ ಇದು ಕೊಡಿ ಯಾವ್ದನ್ನು ಕೇಳ್ತಾ ಇಲ್ಲ ಕಾಟೇರ. ಇನ್ನು ಇದು ಬೇಡ ಅದು ಬೇಡ ಅಂತಿದ್ದಾರೆ ಡಿ ಗ್ಯಾಂಗ್ ಲೀಡರ್. ತಾನಾಯ್ತು ತನ್ನ ಪುಸ್ತಕ ಆಯ್ತು ಅಂತಿದ್ದಾರೆ. ಒಂದು ಕಡೆಯಲ್ಲಿ ಕುವೆಂಪು ಅವರು ಬರೆದಿರುವಂತಹ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನ ಓದ್ತಿದ್ದಾರೆ. ಪುಸ್ತಕ ಪ್ರೇಮಿಯಾದಂತೆ ಕಾಣಿಸ್ತಿದ್ದಾರೆ. ಇನ್ನು ಒಂದೇ ಒಂದು ಬೇಡಿಕೆಯನ್ನ ಕೇಳ್ತಿದ್ದಾರೆ. ನನಗೆ ಟಿವಿ ಒಂದನ್ನ ಕೊಟ್ಟು ಬಿಡಿ, ನಾನು ಹೊರಗಡೆನೇ ಬರಲ್ಲ. ಟಿವಿ ಕೊಟ್ರೆ ಸೆಲ್ ನಿಂದ ಹೊರಗೆ ಬರಲ್ಲ ಅಂತಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಯಾವುದೇ ಎಕ್ಸ್ಟ್ರಾ ಫೆಸಿಲಿಟಿಯನ್ನ ಕೇಳ್ತಾ ಇಲ್ಲ ನಟ ದರ್ಶನ್. ಈ ಮೂಲಕ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಬೆಂಗಳೂರಲ್ಲಿ ಇದ್ದಂತಹ ಗತ್ತು, ಆ ಡಿಮ್ಯಾಂಡು ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಕಾಟೇರ ಈಗ ಕಂಪ್ಲೀಟ್ ಸಾಫ್ಟ್ ಆದಂತೆ ಕಾಣಿಸ್ತಿದೆ.